ದೇಶಾದ್ಯಂತ ವಿಜಯದಶಮಿಯ ಸಂಭ್ರಮ ಮನೆ ಮಾಡಿದೆ. ಮುಂಜಾನೆಯಿಂದಲೇ ಆಯುಧ ಪೂಜಾ ಕಾರ್ಯಗಳು ನಡೀತಾ ಇವೆ. ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಮುಂಜಾನೆಯಿಂದಲೇ ಆಯುಧ ಪೂಜೆ ಕಾರ್ಯಗಳು ನೆರವೇರ್ತಾ ಇವೆ. ಮುಂಜಾನೆ 6:15ರಿಂದ ಚಾಮುಂಡಿ ಹೋಮ ನೆರವೇರಿದ್ದು 6:30ಕ್ಕೆ ಸಲ್ವಾ ತುಲಾ ಲಗ್ನದಲ್ಲಿ ಪಟ್ಟದ ಆನೆ, ಪಟ್ಟದ ಒಂಟೆ, ಪಟ್ಟದ ಹಸು, ಪಟ್ಟದ ಕುದುರೆಗಳನ್ನು ಪೂಜಿಸಲಾಯಿತು. ನಂತರ 7 ಗಂಟೆಗೆ ಅರಮನೆ ಆವರಣದ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಖಾಸಾ ಆಯುಧಗಳೊಂದಿಗೆ ಆವಿಗಳನ್ನು ಕರೆತಂದು ಪೂಜೆ ನೆರವೇರಿಸಲಾಯಿತು. ಬೆಳಿಗ್ಗೆ ಚಾಮುಂಡಿ ಹೋಮದಲ್ಲಿ ಪಾಲ್ಗೊಂಡಿದ್ದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಈಗ 9:45ಕ್ಕೆ ಸವಾರಿ ತೊಟ್ಟಿಗೆ ಆಗಮಿಸಿ ಪಟ್ಟದ ಆನೆ, ಕುದುರೆ, ಒಂಟೆ ಸೇರಿದಂತೆ ಅರಮನೆ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸುವರು. ಇದೇ ವೇಳೆ ಅರಮನೆಯಲ್ಲಿರುವ ಪಿರಂಗಿ ಗಾಡಿಗಳು, ಶ್ರೀಕಂಠದತ್ತರು ಬಳಕೆ ಮಾಡ್ತಾ ಇದ್ದ ಕಾರುಗಳಿಗೆ ಕೂಡ ಪೂಜೆ ಮಾಡಲಾಗುತ್ತೆ. ನಂತರ 11:30ರಿಂದ 12 ಗಂಟೆಗೆ ಸಲ್ಲುವ ಧನುರ್ ಲಗ್ನದಲ್ಲಿ ಅರಮನೆಯಲ್ಲಿ ವಿವಿಧ ಪೂಜಾ ಕಾರ್ಯಗಳು ನೆರವೇರಲಿದೆ. ಬೆಳಗಿನ ಪೂಜೆಗಳ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಮಧು ನೀಡಿರುವ ಒಂದು ವರದಿ ಇಲ್ಲಿದೆ. ಅರಮನೆಯಲ್ಲಿ ಇವತ್ತು ಆಯುಧ ಪೂಜೆ ಸಾಂಗವಾಗಿ ನಡೀತಾ ಇರತಕ್ಕಂಥದ್ದು. ಬೆಳಗ್ಗೆ 6 ಗಂಟೆಯಿಂದನೇ ಕೂಡ ವಿವಿಧ ಪೂಜಾ ಕೈಂಕರ್ಯಗಳು ಆರಂಭವಾಗಿವೆ. ಅಂಬಾವಿಲಾಸ ಅರಮನೆ ಒಳಗಡೆ ಇವತ್ತು ಬೆಳಗ್ಗೆ 6:30ಕ್ಕೆ ಚಾಮುಂಡಿ ಹೋಮ ಶುರುವಾಗಿದೆ. ಹೋಮ ಶುರುವಾದ ನಂತರದಲ್ಲಿ ಏನು ಅರಮನೆಗೆ ಸಂಬಂಧಿಸಿದಂಥ ಆಯುಧಗಳೇನಿದೆ, ಆಯುಧಗಳನ್ನು ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಒಂಟೆಗಳನ್ನು ಸೇರಿದಂತೆ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ತಂದು ಶುಚಿ ಮಾಡ್ತಕ್ಕಂಥ ಕಾರ್ಯಗಳು ನಡೀತಾ ಇರ್ತಕ್ಕಂಥದ್ದು. ನಾನೀಗ ಅರಮನೆಯ ಮುಂಭಾಗ ಇದ್ದೀನಿ. ಇಲ್ಲಿ ಏನೀಗ ಅರಮನೆಗೆ ಸಂಬಂಧಿಸಿದಂಥ ಪರಿಕರಗಳೇನಿದ್ದು, ಆಯುಧಗಳು ಅವೆಲ್ಲವನ್ನೂ ಕೂಡ ತಂದು ಇಲ್ಲಿ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಈಗ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಏನೊಂದು ಅರಮನೆ ಆಯುಧಗಳನ್ನ ತಗೊಂಡು ಹೋಗಿದ್ರು, ಆ ಅರಮನೆ ಆಯುಧಗಳನ್ನ ತಗೊಂಡು ಶುಚಿ ಮಾಡಿಕೊಂಡು ಮತ್ತೆ ವಾಪಸ್ ಬರ್ತಾ ಇರ್ತಕ್ಕಂಥದ್ದು. ಆ ಒಂದು ಪಲ್ಲಕ್ಕಿಯಲ್ಲಿ ಆ ಎಲ್ಲ ಆಯುಧಗಳನ್ನ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಅರಮನೆಯ ವಾರಸುದಾರರುಗಳೇನಿದ್ದಾರೆ, ವಾರಸುದಾರರುಗಳು ಈ ಒಂದು ಪೂಜೆ ಕೈಂಕರ್ಯಗಳಲ್ಲಿ ಭಾಗವಹಿಸ್ತಾರೆ. ಈ ಎಲ್ಲ ಪೂಜಾ ಕೈಂಕರ್ಯಗಳ ನಡೆದ ನಂತರದಲ್ಲಿ ಈ ಎಲ್ಲವನ್ನೂ ಕೂಡ ಗಾಜಿನ ತೊಟ್ಟಿ ಏನಿದೆ, ಗಾಜಿನ ತೊಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ನೀವು ನೋಡ್ತಾ ಇದ್ದೀರ ಏನು ರಾಜರ ಕಾಲದಲ್ಲಿ ಇರ್ತಕ್ಕಂಥ ಸಂಪ್ರದಾಯಗಳೇನಿದೆ ಆ ಪ್ರಕಾರವಾಗಿಯೇ ಕೂಡ ಎಲ್ಲರನ್ನೂ ಕೂಡ ಸತ್ಕರಿಸಿ ಈ ಒಂದು ಪೂಜಾ ಕೈಂಕರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಪಲ್ಲಕ್ಕಿ ಒಳಗಡೆ ಈಗ ಅರಮನೆಯ ಆಯುಧಗಳೇನಿವೆ, ಈ ಎಲ್ಲ ಆಯುಧಗಳು ಕೂಡ ಇಲ್ಲಿರ್ತವೆ. ಇವೆಲ್ಲವನ್ನು ಕೂಡ ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಶುಚಿಗೊಳಿಸಿ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ಅರಮನೆಯ ಆನೆ ಬಾಗಿಲೇನಿದೆ, ಆನೆ ಬಾಗಿಲಿನ ಮೂಲಕವಾಗಿ ಅರಮನೆಯ ಗಾಜಿನ ತೊಟ್ಟಿಗೆ ತಗೊಂಡು ಹೋಗ್ತಾರೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಪಟ್ಟದ ಕತ್ತಿ. ಈ ಪಟ್ಟದ ಕತ್ತಿಯನ್ನು ಅಲ್ಲಿ ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಶುಚಿಗೊಳಿಸಿ ಈಗ ವಾಪಸ್ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನಂತರ ಏನು 9:30ಕ್ಕೆ ಸಲ್ತಕ್ಕಂಥ ಲಗ್ನ ಏನಿದೆ, ಈ ಲಗ್ನದಲ್ಲಿ ಯದುವೀರರು ಏನು ಚಾಮುಂಡಿ ಹೋಮ ಏನಿದೆ, ಚಾಮುಂಡಿ ಹೋಮವನ್ನು ಮುಗಿಸಿ ಆನಂತರ ಈ ಎಲ್ಲ ಈ ಪಟ್ಟದ ಕತ್ತಿಯ ಜೊತೆಗೆ ಅರಮನೆಯಲ್ಲಿ ಬಳಸ್ತಾ ಇರ್ತಕ್ಕಂಥ ಯುದ್ಧ ಸಲಕರಣೆಗಳೇನಿದ್ದು ಅವೆಲ್ಲವನ್ನೂ ಕೂಡ ಪೂಜೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಈ ಪಟ್ಟದ ಆನೆ, ಪಟ್ಟದ ಒಂಟೆ ಮತ್ತು ಪಟ್ಟದ ಕುದುರೆ ಎಲ್ಲವೂ ಕೂಡ ಅಲ್ಲಿರ್ತವೆ. ಇವೆಲ್ಲವಕ್ಕೂ ಪೂಜೆ ಮಾಡಿ ಆಯುಧ ಪೂಜೆಯನ್ನು ಅರಮನೆಯಲ್ಲಿ ನೆರವೇರಿಸ್ತಾರೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು. ಅರಮನೆಯಿಂದ ವಿನೋದ್ ಜೊತೆ ಮಧು ಎಂ ಚಿನ್ಕುರುಳಿ, ಮೈಸೂರು.